ವರ್ಲ್ಡ್ ಚಾನಲ್ಗೆ ತಮಗೆಲ್ಲ ಹೃತ್ಪೂರ್ವಕ ಸ್ವಾಗತ. ಇದು ನಿಮ್ಮದೇ ಪ್ರೀತಿಯ ಚಾನಲ್. ತಾವೆಲ್ಲ ಉಳಿಸಿ ಬೆಳೆಸಿ ಆಶೀರ್ವದಿಸುತ್ತೀರಿ ಎಂಬ ನಂಬಿಕೆಯಿಂದ ನನ್ನ ಕೆಲಸವನ್ನು ಆರಂಭಿಸಿದ್ದೇನೆ. ಇವತ್ತಿನ ವ್ಯವಸ್ಥೆಯಲ್ಲಿ ಶಿಕ್ಷಣ ಅಂದರೆ ಏನು, ಯಾವುದಕ್ಕೆ ಶಿಕ್ಷಣ ಎನ್ನಬೇಕು ಎನ್ನುವ ವಿಚಾರದಲ್ಲಿ ಹುಡುಕುತ್ತಾ ಹೊರಟಾಗ ಮಹಾತ್ಮರ, ದಾರ್ಶನಿಕರ ನುಡಿಗಳಿಂದ ನಾನು ಕೆಲವು ನುಡಿಮುತ್ತುಗಳನ್ನು ಕಲಿತೆ, ಕೆಲವು ವಿಷಯಗಳನ್ನು ಕಲಿತೆ. ಆ ನುಡಿಮುತ್ತುಗಳ, ಆ ವಿಷಯಗಳ ಕೆಲವು ತುಣುಕುಗಳನ್ನು ತಮ್ಮ ಹತ್ತಿರ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಆತ್ಮೀಯ ಸ್ನೇಹಿತರೆ, ಥಾಮಸ್ ಆಲ್ವಾ ಎಡಿಸನ್ ಎಂಬ ಒಬ್ಬ ವಿಜ್ಞಾನಿ ಇದ್ದರು. ಅವರು ಎಲೆಕ್ಟ್ರಿಕ್ ಬಲ್ಬ್ನಲ್ಲಿ ಬೆಳೆಸುವ ಟಂಗ್ಸ್ಟನ್ ಕಂಡುಹಿಡಿದರು. ಅವರು ಸಣ್ಣವರಿದ್ದಾಗ ಒಂದಿನ ಶಾಲಾ ಶಿಕ್ಷಕರು ಎಡಿಸನ್ ತಾಯಿಯನ್ನು ಕರೆದು, ನೋಡಮ್ಮ, ನಿನ್ನ ಮಗ ತುಂಬ ದಡ್ಡ ಇದ್ದಾನೆ, ಅವನಿಗೆ ಎಷ್ಟು ಕಲಿಸಿದರೂ ಜಾಣ ಆಗಲ್ಲ, ಅವನನ್ನು ಮನೆಗೆ ಕರೆದುಕೊಂಡು ಹೋಗು ಅಂತ ಹೇಳಿದರು. ಆಗ ಬಾಲಕ ಎಡಿಸನ್ ತಾಯಿ ಹೇಳ್ತಾಳೆ, ಗುರುಗಳೇ, ನನ್ನ ಮಗ ದಡ್ಡ ಇದ್ದಾನೆ ಅಂತ ಅವಮಾನೀಯವಾಗಿ ಹೊರಗೆ ಹಾಕಿದ್ದೀರಲ್ಲ, ನೋಡ್ತಾ ಇರಿ, ಒಂದು ದಿನ ಇಡೀ ಜಗತ್ತು ಅವನನ್ನು ಧನ್ಯತೆಯ ಭಾವದಿಂದ ಕಣ್ಣೆತ್ತಿ ನೋಡುವಂತೆ ನಾನು ಮಾಡುತ್ತೇನೆ. ಏಕೆಂದರೆ ಅವನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದಾನೆ, ಅವನು ಏನು ಅಂತ ನನಗೆ ಗೊತ್ತು ಎಂದಳು. ಹೌದು, ಏಕೆಂದರೆ ಅವಳು ತಾಯಿ ಅಂದರೆ ಬರೀ ಮಕ್ಕಳನ್ನು ಟ್ಯೂಷನಿಗೆ ಕಳಿಸಿ ಗಪ್ ಚುಪ್ ಕುಳಿತುಕೊಳ್ಳುವವಳಲ್ಲ. ಶಿಕ್ಷಕರಿಗೆ ತನ್ನ ಮಗ ದಡ್ಡ ಎಂದರೆ ಶಿಕ್ಷಕರಿಗೆ ಅಂಕಪಟ್ಟಿ ನೋಡಿ ಮಕ್ಕಳನ್ನು ಅಳೆಯಬಾರದು, ಅವನ ಸಂಕಲ್ಪ ಶಕ್ತಿ ನೋಡಿ ಅಳೆಯಬೇಕು ಎಂದವಳು ಆ ತಾಯಿ. ಆತ್ಮೀಯ ಸ್ನೇಹಿತರೆ, ಟಂಗ್ಸ್ಟನ್ ಕಂಡುಹಿಡಿಯುವುದಕ್ಕಾಗಿ ಥಾಮಸ್ ಆಲ್ವಾ ಎಡಿಸನ್ 1000 ಸಲ ಪ್ರಯೋಗ ಮಾಡಿದರು. ಅಂದರೆ 999 ಸಲ ಸಂಶೋಧನೆಯಲ್ಲಿ ಫೇಲ್ ಆಗಿದ್ದರು. ಬಲ್ಬ್ ಕಂಡುಹಿಡಿದಾಗ ಪತ್ರಕರ್ತರು ಹೀಗೆ ಕೇಳಿದ್ರಂತೆ, 999 ಸಲ ಸಂಶೋಧನೆಯಲ್ಲಿ ಫೇಲ್ ಆಗಿ 1000ನೇ ಸಲಕ್ಕೆ ಪಾಸಾದಿರಲ್ಲ, 999 ಸಲ ಪ್ರಯತ್ನ ವ್ಯರ್ಥ ಆಗಲಿಲ್ವಾ ಎಂದು ಕೇಳಿದ್ರಂತೆ. ಆಗ ಎಡಿಸನ್ 1000 ಸಲ ಪ್ರಯೋಗ ಮಾಡಿದಾಗ ಎಲೆಕ್ಟ್ರಿಕ್ ಬಲ್ಬ್ ಹೇಗೆ ಉರಿಯುತ್ತದೆ ಎನ್ನುವುದನ್ನು ಕಂಡುಹಿಡಿದೆ. ಆದರೆ 999 ಸಲ ಪ್ರಯೋಗ ಮಾಡಿದಾಗ ಎಲೆಕ್ಟ್ರಿಕ್ ಬಲ್ಬ್ ಹೇಗೆ ಹತ್ತುವುದಿಲ್ಲ ಎನ್ನುವುದನ್ನು ಕಂಡುಹಿಡಿದೆ. ಅದು ಕೂಡ ಒಂದು ಸಂಶೋಧನೆ ಎಂದು ಹೇಳಿದರಂತೆ. ಆತ್ಮೀಯರೇ, ಎಂತಹ ಅದ್ಭುತವಾದ ಉತ್ತರ ಇದು. ನಾವೆಲ್ಲ ನಮ್ಮ ಗುರಿಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ, ಓದಿನಲ್ಲಿ ಸೋತರೆ ಸಾಕು, ಅಯ್ಯೋ ನನ್ನಿಂದ ಸಾಧ್ಯವಿಲ್ಲ, ಆಗೋದಿಲ್ಲ ಎನ್ನುವ ನಿರ್ಧಾರಕ್ಕೆ ಬಂದು ಬಿಡುತ್ತೇವೆ. ಮರಳಿ ಪ್ರಯತ್ನ ಮಾಡುವುದೇ ಇಲ್ಲ. ಮರಳಿ ಪ್ರಯತ್ನ ಮಾಡು ಎಂದರಷ್ಟೇ ಸಾಲದು, ಮತ್ತೆ ಮತ್ತೆ ಮರಳಿ ಪ್ರಯತ್ನ ಮಾಡು ಎನ್ನಬೇಕಾಗಿದೆ. ಪ್ರೀತಿಯ ಸ್ನೇಹಿತರೆ, ಥಾಮಸ್ ಆಲ್ವಾ ಎಡಿಸನ್ ಅವರದ್ದು ಒಂದು ಪ್ರಯೋಗಾಲಯ ಇತ್ತು. ಅದರ ಎದುರಿಗೆ ಬಡ ಹೆಣ್ಣು ಮಗಳೊಬ್ಬಳ ಗುಡಿಸಲು ಇತ್ತು.
ಆ ಹೆಣ್ಣು ಮಗಳಿಗೆ 6 ವರ್ಷದ ಒಬ್ಬ ಮಗನಿದ್ದನು. ಅವನಿಗೆ ತಂದೆ ಇರಲಿಲ್ಲ. ಅವಳಿಗೆ ತನ್ನ ಮಗ ಥಾಮಸ್ ಆಲ್ವಾ ಎಡಿಸನ್ನಂತೆ ದೊಡ್ಡ ಮನುಷ್ಯನಾಗಬೇಕು ಎಂಬ ಕನಸು. ಸ್ನೇಹಿತರೆ, ಕನಸುಗಳು ಯಾವಾಗಲೂ ಗುಡಿಸಲಿನಲ್ಲಿಯೇ ಹುಟ್ಟುತ್ತವೆ. ಆ ತಾಯಿ ಮಗನ ಹುಟ್ಟುಹಬ್ಬದ ದಿನ ಅವನನ್ನು ಕರೆದುಕೊಂಡು ಎಡಿಸನ್ ಪ್ರಯೋಗಾಲಯಕ್ಕೆ ಹೋಗಿ ಅವರ ಮುಂದೆ ನಿಲ್ಲಿಸಿ, ಇವನು ತಂದೆಯಿಲ್ಲದ ಅನಾಥ, ನೀವು ಬೆಳೆದ ಎತ್ತರಕ್ಕೆ ಬೆಳೆಯಬೇಕು ಎನ್ನುವುದು ನನ್ನ ಆಸೆ, ಅದಕ್ಕೆ ಅವನಿಗೊಂದು ಸ್ಫೂರ್ತಿದಾಯಕ ಮಾತು ಹೇಳಿ ಎಂದು ಕೇಳಿಕೊಂಡಳು. ಆಗ ಥಾಮಸ್ ಆಲ್ವಾ ಎಡಿಸನ್ ಆ ಹುಡುಗನನ್ನು ಹತ್ತಿರ ಕರೆದು, ನೋಡು, ನನ್ನಂತೆ ನೀನು ಬೆಳೆಯಬೇಕು ಎನ್ನುವುದು ನಿನ್ನ ತಾಯಿಯ ಕನಸು. ಅದಕ್ಕೆ ಒಂದು ಮಾತು ಹೇಳುತ್ತೇನೆ, ಕೇಳು. ಈ ಮಾತು ಕೇಳಿದರೆ ನೀನು ಮಾತ್ರ ಅಲ್ಲ, ಇಡೀ ಜಗತ್ತೇ ಎತ್ತರಕ್ಕೆ ಬೆಳೆಯುತ್ತದೆ ಎಂದು ಹೇಳಿ ಕೈಗೆ ಕಟ್ಟಿದ ವಾಚು ನೋಡದಂತೆ ಕೆಲಸ ಮಾಡು. ನೀನು ಥಾಮಸ್ ಆಲ್ವಾ ಎಡಿಸನ್ ಆಗುತ್ತೀಯೆ, ಎತ್ತರಕ್ಕೆ ಬೆಳೆಯುತ್ತೀಯ ಎಂದರಂತೆ. ಎಷ್ಟೊಂದು ಸತ್ಯ ಅಲ್ವಾ ಸ್ನೇಹಿತರೆ? ನಾವೆಲ್ಲ 8 ಗಂಟೆ ಕೆಲಸ, 6 ಗಂಟೆ ಕೆಲಸ, ನನ್ನದು ಸಮಯ ಆಯಿತು, ಇಷ್ಟೇ ಕೆಲಸ, ಅಷ್ಟೇ ಕೆಲಸ ಎನ್ನುವ ಗೆರೆ ಹಾಕಿಕೊಂಡು ಬದುಕುತ್ತಿದ್ದೇವೆ. ಏನಾದರೂ ಸಾಧಿಸಬೇಕು, ಬೆಳೆಯಬೇಕು ಎನ್ನುವ ವ್ಯಕ್ತಿ ಆಗಲಿ, ವಿದ್ಯಾರ್ಥಿಯಾಗಲಿ, ಸಮಯ ನೋಡದೆ ಸಮಯಕ್ಕಿಂತ ಹೆಚ್ಚು ಕೆಲಸ ಮಾಡುತ್ತಾನೆ ಮತ್ತು ಓದುತ್ತಾನೆ. ಶಿಕ್ಷಣ ಎಂದರೇನು? ಇನ್ನೊಬ್ಬರ ಮುಂದೆ ಬೇಡೋದು ಕಲಿಸೋದಲ್ಲ, ದುಡಿದು ಬದುಕೋದನ್ನು ಕಲಿಸೋದು ಶಿಕ್ಷಣ. ಮನುಷ್ಯನನ್ನು ಸ್ವಾವಲಂಬಿ ಮಾಡೋದು ಶಿಕ್ಷಣ. ನಮ್ಮ ಮಕ್ಕಳಿಗೆ ಅದನ್ನು ಕಲಿಸಬೇಕಿದೆ. ಆತ್ಮೀಯ ಸ್ನೇಹಿತರೆ, ಬಿ ಪಾಸಿಟಿವ್ ಸ್ಪೋರ್ಟ್ಸ್ ವರ್ಲ್ಡ್ನ ಹಿತನುಡಿಮುತ್ತುಗಳು ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ.